ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಾವೇರಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಗಳ ಜಂಟಿ ಸಮಿತಿ ಹಾವೇರಿಯಲ್ಲಿ ಧರಣಿ ಸತ್ಯಾಗ್ರಹ ಆರಂಭಿಸಿದೆ. ಹಾವೇರಿ ಜಿಲ್ಲಾಡಳಿತ ಮುಂಭಾಗದಲ್ಲಿ ಟೆಂಟ್ ಹಾಕಿಕೊಂಡು ಧರಣಿ ಸತ್ಯಾಗ್ರಹ ಆರಂಭಿಸಿರುವ ಕಟ್ಟಡ ಕಾರ್ಮಿಕರು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿ ನಕಲಿ ಮಾಡಿರುವುದನ್ನಷ್ಟೇ ಪರಿಗಣನೆಗೆ ತೆಗೆದುಕೊಳ್ಳದೆ ಸೇವಾ ಸಿಂಧು ತಂತ್ರಾಂಶದಲ್ಲಿ ತಂತ್ರಾಂಶ ಆರಂಭವಾದಾಗಿನಿಂದ ಕಟ್ಟಡ ಕಾರ್ಮಿಕರ ವಿವಿಧ ಸಹಾಯಧನಗಳ ಅರ್ಜಿಗಳನ್ನು ಸಲ್ಲಿಸಿ ಎಷ್ಟು ಜನ ಹಣ ಪಡೆದಿದ್ದಾರೆ ಎಂಬುದನ್ನು ತನಿಖೆ ಮಾಡಬೇಕು. ಅನರ್ಹ ಫಲಾನುಭವಿಗಳು ಎಷ್ಟು ಹಣ ಪಡೆದಿದ್ದಾರೆ ಎಂಬುದನ್ನೂ ಸೇರಿಸಿ ತನಿಖೆ ಮಾಡಬೇಕು. ಹಾವೇರಿ ಜಿಲ್ಲೆಯಲ್ಲಿರುವ ಕಟ್ಟಡ ಕಾರ್ಮಿಕರನ್ನಷ್ಟೇ ತನಿಖೆಗೆ ಒಳಪಡಿಸದೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ತನಿಖೆಗೆ ಕ್ರಮ ಕೈಗೊಳ್ಳಬೇಕು. ಕಟ್ಟಡ ಕಾರ್ಮಿಕರ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳನ್ನು ಸಭೆ ಕರೆಯದೆ ಹೊರಡಿಸಿರುವ ಕಚೇರಿ ಆದೇಶವನ್ನು ಕೈಬಿಡಬೇಕು. ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನು ನೇಮಿಸಿ ತನಿಖೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇನ್ನು ಕಟ್ಟಡ ಕಾರ್ಮಿಕರ ಫಲಾನುಭವಿಗಳ ವಿವಿಧ ಸಹಾಯಧನಗಳಿಗಾಗಿ ಸಲ್ಲಿಸಿರುವ ಎಲ್ಲಾ ವಿಳಂಬವಾದ ಅರ್ಜಿಗಳನ್ನು ಕೂಡಲೇ ಮುಂದಿನ ಕ್ರಮಕ್ಕೆ ಕಳುಹಿಸಲು ಕಾರ್ಮಿಕರ ನಿರೀಕ್ಷಕರಿಗೆ ಆದೇಶ ಮಾಡಬೇಕು. ಹಾವೇರಿ ಜಿಲ್ಲೆಯ 2 ವೃತ್ತಗಳಿಗೆ ಕಾಯಂ ನಿರೀಕ್ಷಕರನ್ನು ನೇಮಿಸುವಂತೆ ಇದೇ ವೇಳೆ ಒತ್ತಾಯಿಸಿದರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಬಂದು ಕಾರ್ಮಿಕರ ಸಂಘದ ಬೇಡಿಕೆಗಳನ್ನು ಕೇಳಿ ಈಡೇರಿಸಲು ಕ್ರಮ ಕೈಗೊಳ್ಳಬೇಕು. ಅಲ್ಲಿಯವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಧರಣಿ ನಿರತ ಕಟ್ಟಡ ಕಾರ್ಮಿಕರ ಸಂಘಗಳ ಕಾರ್ಮಿಕರು ಎಚ್ಚರಿಕೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ಜಂಟಿ ಸಮಿತಿಯ ಸಂಘಗಳ ಒಂದು ಹೋರಾಟ ಏನಂತಂದ್ರೆ, ಇವತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮುಖ್ಯ ನಿರ್ವಹಣಾಧಿಕಾರಿಗಳು ಹಾವೇರಿ ಜಿಲ್ಲೆಗೊಂದು ನ್ಯಾಯ, ಇಡೀ ರಾಜ್ಯದ 30 ಜಿಲ್ಲೆಗಳಿಗೊಂದು ನ್ಯಾಯವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಇಲ್ಲಿ ಹಾವೇರಿ ಜಿಲ್ಲೆಯ ಕಟ್ಟಡ ಕಾರ್ಮಿಕರ ಹಕ್ಕುಗಳನ್ನು ಇವತ್ತು ಕಸಗೊಂಡಾಕತ್ಯಾರ ಅನ್ನೋಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿತಾ ಇದೆ. ಇದರ ಜೊತೆಗೆ ಹಾವೇರಿ ಜಿಲ್ಲೆಗೆ ತಂತ್ರಾಂಶವನ್ನು ಹೊಸದಾಗಿ ಮಂಡಳಿಯಲ್ಲಿ ರಚನೆ ಮಾಡಿರ್ತಕ್ಕಂಥ ತಂತ್ರಾಂಶವನ್ನು ಕೇವಲ ಹಾವೇರಿ ಜಿಲ್ಲೆಗೆ ಮೊಟಕುಗೊಳಿಸಿದ್ದನ್ನು ನೋಡಿದರೆ ಹಾವೇರಿ ಜಿಲ್ಲೆಯ ಕಾರ್ಮಿಕರನ್ನು ಇವತ್ತು ನಡು ನೀರಿನಲ್ಲಿ ಮುಳುಗಿಸಿ ಇತ್ತಾಗ ಸಾಯಕ್ಕೂ ಬಿಡ್ದಂಗೆ ಇತ್ತಾಗ ನಮ್ಮನ್ನು ಬದುಕಾಕು ಬಿಡದು ಅಂತ ಒಂದು ನಿಲುವನ್ನು ಅವರು ಮಾಡಿದ್ದಾರೆ. ಇದರ ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಅಧಿಕಾರಿ ವರ್ಗದವರು ತಮ್ಮ ಕರ್ತವ್ಯವನ್ನು ಲೋಪ ಮಾಡಿ ವಿಳಂಬ ಮಾಡ್ತಕ್ಕಂಥ ನಿಲುವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತೇನು ನೇಮಗಳದವು ಆ ನೇಮಗಳನ್ನು ಗಾಳಿಗೆ ತೂರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇವತ್ತು ನಾವು ಕಟ್ಟಡ ಕಾರ್ಮಿಕರು ಈಗಾಗಲೇ 5-6 ತಿಂಗಳಿನಿಂದ ನಾವು ಅರ್ಜಿ ಸಲ್ಲಿಸಿ ವಿವಿಧ ಸಹಾಯಧನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ನಮ್ಮ ಕಟ್ಟಡ ಕಾರ್ಮಿಕರು. ಅವನ್ನ ಯಾವುದೇ ಕಾರಣಕ್ಕೂ ನಾವು ಮುಂದಿನ ಆದೇಶ ಮಾಡುವವರೆಗೂ ಕೂಡ ನೀವು ನಮಗೆ ಹಣ ಬಿಡುಗಡೆಗಾಗಲಿ ಅಥವಾ ಅನುಮೋದನೆ ಕೊಡೋಕೆ ತಾವು ಮಾಡಬಾರ್ರಿ ಅಂತ ಒಂದು ಲಿಖಿತವಾಗಿ ಆದೇಶವನ್ನು ಮಾಡಿದ್ದು ನೋಡಿದ್ರೆ ಇಲ್ಲಿ ಸಂಪೂರ್ಣವಾಗಿ ಹಾವೇರಿ ಜಿಲ್ಲೆ ಒಳಗೆ ಕಾರ್ಮಿಕರ ಇಲ್ಲನೋ ಅನ್ನೋಂಥ ಒಂದು ನಿಲುವನ್ನು ಅವರು ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡಕತ್ಯಾರ. ಅದಕ್ಕೆ ತಾವು ಏನು ಈ ತಾರತಮ್ಯದ ನೀತಿಯನ್ನು ಮಾಡಕತ್ತೀರಿ, ನೀವು ಕೂಡಲೇ ಕೈ ಬಿಡಬೇಕು. ಇದರ ಜೊತೆಗೆ ನಮ್ಮ ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಶಾಸಕರಾಗಲಿ ಅಥವಾ MP-ಗಳಾಗಲಿ ಯಾರೂ ಕೂಡ ಇಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುಕೊಳ್ಳುವುದನ್ನು ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ಕೂಡಲೇ ತಾವು ಎಚ್ಚೆತ್ತುಕೊಳ್ಳಬೇಕು. ಮುಂದಿನ ದಿನಮಾನಗಳಲ್ಲಿ ನಾವು ಈಗೇನು ಅಹೋರಾತ್ರಿ ಧರಣಿ ಇಲ್ಲಿ ಹಾವೇರಿ ಜಿಲ್ಲೆ ಒಳಗೆ ಕುಂತೇವಿಲ್ಲ, ಇದು ನಿಮ್ಮ ವಿಧಾನಸೌಧ ಮುಟ್ತತಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಎಷ್ಟು ದಿನ ಇರುತ್ತೆ ನಾವು ನಮ್ಮ ಏನು ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಗಳು ಹಾವೇರಿ ಜಿಲ್ಲೆ ಏನು ಇಲ್ಲಿ ಮಲತಾಯಿ ಧೋರಣೆಯನ್ನು ತಾವು ಮಾಡಕತ್ತೀರಿ ಅದು ಸರಿ ಆಗುವವರೆಗೂ ಕೂಡ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಮ್ಮೆಲ್ಲ ಕಾರ್ಮಿಕರ ಜೊತೆಗೂಡಿ ನಾವು ಮುಂದುವರಿಸ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅಂದರೆ ಸರ್ಕಾರವು ಕೊಟ್ಟ ಹಕ್ಕುಗಳನ್ನು ಮತ್ತೆ ತಿರುಗಿ ವಾಪಸ್ ಕಿತ್ಕೊಳ್ತಾ ಇದೆ. ಹಾಗೂ ಕರ್ನಾಟಕ ರಾಜ್ಯದಲ್ಲಿದ್ದಂಥ 31 ಜಿಲ್ಲೆಗಳಲ್ಲಿ ಹಾವೇರಿ ಜಿಲ್ಲೆಯನ್ನು ತಂತ್ರಾಂಶವನ್ನು ಪೂರ್ತಿಯಾಗಿ ಬಂದ್ ಮಾಡಿರ್ತಾರೆ. ಹಾಗೂ ಸರ್ಕಾರದಿಂದ ಬರ್ತಕ್ಕಂಥ ಸಹಾಯಧನಗಳನ್ನೆಲ್ಲ ಇವರು ಮೊಟಕುಗೊಳಿಸಿದ್ದಾರೆ.
ಮೇಲಿನ ಸರ್ಕಾರ ಮೌಖಿಕ ಆದೇಶದ ಮೇಲೆ ಎಲ್ಲವನ್ನು ಮಾಡುತ್ತಿರುವುದರಿಂದ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಭಾರಿ ಅನ್ಯಾಯವಾಗಿದೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಕಾರ್ಮಿಕ ಮಂತ್ರಿಗಳು ಬಂದು ಇದನ್ನು ಸರಿಪಡಿಸಿಕೊಳ್ಳಬೇಕಂತ ಹೇಳಿ ನಾವು ಅದಕ್ಕೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ನೀವು ಹೇಳ್ಕೊಟ್ರು ಇಲ್ಲೇ ಬರ್ತಾರೆ. ಇವು ಇಷ್ಟು ಹೌದ್ರಿ. ಎರಡನೇ ದಿನದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರೆದಿದ್ದು, ಈ ಧರಣಿ ಸತ್ಯಾಗ್ರಹಕ್ಕೆ ಎರಡನೇ ದಿನದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರೆದಿದ್ದು, ಈ ಧರಣಿ ಸತ್ಯಾಗ್ರಹಕ್ಕೆ